ಸರ್ ನಮಸ್ತೆ ಸರ್. ಸರ್ ಇದು ಮೈಸೂರು ಆಕಾಶವಾಣಿಗೆ ಭಾರಿ ಇತಿಹಾಸ ಇದೆ. ಈ ಭಾರತದಲ್ಲೇ ಪ್ರಥಮ ಬಾರಿಗೆ ಮೈಸೂರಲ್ಲಿ ಆಕಾಶವಾಣಿ ಪ್ರಾರಂಭ ಮಾಡೋದ್ ಕೀರ್ತಿ ನಮ್ಮ ಗೋಪಾಲ ಸ್ವಾಮಿ ಅವ್ರಿಗೆ ಸೇರ್ಬೇಕಾದದ್ದು. ಈಗ ಆಕಾಶವಾಣಿದೇನಾಗಿದೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಈಗ ಯಾದವಗಿರಿನಲ್ಲಿ ಪ್ರಸಾರ ಮಾಡ್ತಾ ಇದ್ರಲ್ಲ ಆಕಾಶವಾಣಿ, ಅದು ಓನ್ಲಿ 5 ಕಿಲೋವ್ಯಾಟ್ ಅಲ್ಲಿ ಮಾತ್ರ ಪ್ರಸಾರ ಆಗ್ತಾ ಇರೋದು. ಅದು 10 ಕಿಲೋವ್ಯಾಟ್ಗೆ ಅಪ್ಗ್ರೇಡ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಅದನ್ನ ಈ ಚಾಮುಂಡಿ ಬೆಟ್ಟಕ್ಕೆ ಈಗ ಆಲ್ರೆಡಿ ನೋಡಿ, ಯಾದಗಿರಿಲಿ ಇರುವಂತದ್ದು ಭೂಮಿ ಮೇಲಿಂದ ಕೇವಲ 100 ಮೀಟರ್ ಎತ್ತರದಲ್ಲಿ ಮಾತ್ರ ಟವರ್ ಇರುವಂತದ್ದು. ಆದ್ರೆ ಈ ಚಾಮುಂಡಿ ಬೆಟ್ಟದಲ್ಲಿ ಇರುವಂತದ್ದು ಚಾಮುಂಡಿ ಬೆಟ್ಟದಿಂದನೇ 150 ಅಡಿ ಟವರ್ ಹೈಟ್ ಅಲ್ಲಿ ಇರೋದ್ರಿಂದ ನೀವು ಚಾಮುಂಡಿ ಬೆಟ್ಟಕ್ಕೆ ಇದನ್ನ ಶಿಫ್ಟ್ ಆದ್ರೆ ಅದು ಇಡೀ ಎಂಟೈರ್ ತಮಿಳ್ನಾಡು ಬಾರ್ಡರ್ ಇದೆಯಲ್ಲ, ತಮಿಳ್ನಾಡು ಬಾರ್ಡರ್, ಕೇರಳ ಬಾರ್ಡರ್, ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಕೇಳಕ್ ಅನುಕೂಲ ಆಗುತ್ತೆ. ನೋಡಿ, ಇದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕೇಂದ್ರ ಪ್ರಸಾರ ಭಾರತಿ ಸಚಿವರು ಅದನ್ನ ಇನಾಗ್ರಲ್ ಮಾಡಿದ್ರು. ಅದು ಸುಮಾರು ಶಿವಮೊಗ್ಗದ ಅಷ್ಟೇ ಇಲ್ಲ, ಸುತ್ತಮುತ್ತ 10 ಜಿಲ್ಲೆಗೂ ಈಗ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿದೆ. ಆಮೇಲೆ ಅಲ್ಲಿ ಖಾಸಗಿ ಚಾನೆಲ್ಗಳು, ಈ ಚಾಮುಂಡಿ ಬೆಟ್ಟದಲ್ಲಿ ಇರುವಂತದ್ದು ಪ್ರಸಾರ ಭಾರತಿಗೆ ಟವರ್ ಅದು, ಅದನ್ನ ಕೆಲವು ಪ್ರೈವೇಟ್ ಚಾನೆಲ್ ಅವರು ಅದನ್ನ ಉಪಯೋಗಿಸ್ಕೋತಾ ಇದ್ದಾರೆ. ಇದಕ್ಕೆ ಅದು ಆಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ಸ್ವಾಧೀನದಲ್ಲಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಟರ್ಸ್ ಇದು ಪ್ರಸಾರ ಭಾರತಿ. ಅದನ್ನ ಖಾಸಗಿಯವರು ಏನಕ್ಕೆ ಅದನ್ನ ಉಪಯೋಗಿಸ್ಕೋತಾ ಇದ್ದಾರೆ, ಅವ್ರೇನ್ ಅದಕ್ಕೆ ಫೀಸ್ ಇದು ಏನಾದ್ರು ಬಾಡಿಗೆ ಕೊಡ್ತಾ ಇದಾರ, ರೆಂಟ್ ಕೊಡ್ತಿದಾರ, ಇದ್ರ ಬಗ್ಗೆನೂ ಗೊತ್ತಾಗ್ಬೇಕು. ಆಮೇಲೆ ಮೋರವರು ಆಕಾಶವಾಣಿ ಚಾಮುಂಡಿ ಬೆಟ್ಟಕ್ಕೆ ಶಿಫ್ಟ್ ಆಗೋದ್ರಿಂದ ಒಂಥರ ಕ್ವಾಲಿಟಿ ವಾಯ್ಸ್ ಏನೀಗ ಕ್ಲಾರಿಟಿ ಇದೆ ಮೈಸೂರಲ್ಲಿ, ಈಗ ಆಕಾಶವಾಣಿ ಇದು ವಾಯ್ಸ್ ಕ್ಲಾರಿಟಿ ಬರುತ್ತೆ, ಅದ್ರ 4ರಷ್ಟು ಕ್ಲಾರಿಟಿ ನಿಮ್ಗೆ ಗುಣಮಟ್ಟ ಮತ್ತೆ ಪ್ರಸಾರವನ್ನು ತುಂಬಾ ಫಾಸ್ಟ್ ಆಗುತ್ತೆ. ಅದ್ರ ಬಗ್ಗೆ ಕೇಂದ್ರ ಸಚಿವರು, ಈ ಕೇಂದ್ರ ಸರ್ಕಾರ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದ್ರ ಬಗ್ಗೆ ಒಂದು ಕ್ರಮ ತಗೋಬೇಕು. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಶಿಫ್ಟ್ ಆಗೋದ್ರಿಂದ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬರೀ ತಮಿಳ್ನಾಡು, ಕೇರಳ ಬಾರ್ಡರ್ ಕನ್ನಡಿಗರಿಗೆ ಅಷ್ಟೇ ಇಲ್ಲ, ಎಂಟೈರ್ ಸ್ಟೇಟ್ಗೆನೆ ಅದು ಪ್ರಸಾರ ಆಗುತ್ತೆ ಅಂತ ಹೇಳಿ ಒಂದು ಸಮೀಕ್ಷೆನು ಭಾರಿ ಹಿಂದೆ ಮಾಡಿದ್ರು. ಅದೇನಾಗಿದೆಯೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಯಮಾಡಿ ಒಂದು ಕ್ರಮ ತಗೋಬೇಕು ಅಂತ ಹೇಳಿ ನನ್ನ ವಿನಂತಿ.